ನಮಸ್ತೆ ಆತ್ಮೀಯ ಸ್ನೇಹಿತರೆ, ಬನ್ನಿ ಅವ್ಯಕ್ತ ಮುರಳಿಯ ಒಂದು ಸ್ವಲ್ಪ ಇದನ್ನು ನೋಡೋಣ. ಏನಂದರೆ, ಸಾಕಾರ ಮುರಳಿಯಲ್ಲಿ ವರದಾನವನ್ನು ಕೊಡ್ತಾರಲ್ಲ ತಂದೆ, ಅದನ್ನು ಹೇಗೆ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದನ್ನು ಕೆಲವೊಂದು ವರದಾನಗಳನ್ನು ಸಿಂಪಲ್ಲಾಗಿ ತಿಳಿಸಿದ್ದಾರೆ. ಮೊದಲನೇದು ನೋಡಿ, ಬಿಂದು ರೂಪದ ಸ್ಥಿತಿಯ ಪ್ರಾಪ್ತಿ. ಸೇವಾದಾರಿಗಳ ಜೊತೆಗೆ ತಂದೆ ಮಾತಾಡ್ತಾ ಇರೋದು. ಪ್ರಶ್ನೆ ಏನಂದರೆ, ಎಲ್ಲ ವಿಚಾರಗಳ ಸಾರವನ್ನು ಒಂದು ಶಬ್ದದಲ್ಲಿ ಹೇಳಿ ಅಂತ ತಂದೆ ಕೇಳ್ತಿದ್ದಾರೆ. ಉತ್ತರ ಬಿಂದು ರೂಪವಾಗುವುದು. ಆಲ್ರೆಡಿ ಬಿಂದು ರೂಪದ ಬಗ್ಗೆ ಹೇಳಿದ್ದೀನಿ ನಾನು, ಆ ವಿಡಿಯೋ ನೋಡಿ. ಹಾಗೆ ಪ್ರಶ್ನೆ, ಬಿಂದು ರೂಪ ಸ್ಥಿತಿ ಇರೋದ್ರಿಂದ ಯಾವ ಡಬಲ್ ಪ್ರಾಪ್ತಿಯಾಗುತ್ತದೆ? ಬಿಂದು ರೂಪ ಅಂದರೆ ಶಕ್ತಿಶಾಲಿ ಸ್ಟೇಜ್, ಅದರಲ್ಲಿ ವ್ಯರ್ಥ ಸಂಕಲ್ಪ ನಡೆಯುವುದಿಲ್ಲ. ಮತ್ತು ಬಿಂದು ಅರ್ಥಾತ್ ಕಳೆದದ್ದು ಕಳೆದು ಹೋಯಿತು. ಅಂದರೆ ಏನೆಲ್ಲ ಹಿಂದೆ ಆಗಿ ಹೋಗಿದೆಯೋ, ಈ ಕ್ಷಣನೇ ಏನಾಗಿದೆಯೋ ಅದ್ರ ಬಗ್ಗೆ ನಾವು ನೋಡಿದ್ರೂ ನೋಡದೇ ಇರೋ ಹಾಗೆ, ಕೇಳಿದ್ರೂ ಕೇಳದೇ ಇರೋ ಹಾಗೆ ಸಾಕ್ಷಿ ಸ್ಥಿತಿಯಲ್ಲಿ ಇರೋದಕ್ಕೆ ಬಿಂದು ರೂಪ ಸ್ಥಿತಿ ಅಂತ ತಂದೆ ಹೇಳ್ತಾರೆ. ಆ ಕಡೆ ನಾವು ಗಮನ ಕೊಡಬಾರ್ದು, ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟು ಪುರುಷಾರ್ಥ ಮಾಡಬೇಕು ಅಂತ ಈ ಬಿಂದು ರೂಪ ಸ್ಥಿತಿ ಬಗ್ಗೆ ಹೇಳೋದು. ಯಾವುದೇ ಆಗಲಿ ಮನಸ್ಸನ್ನು ಗೊಂದಲ ಮಾಡ್ತಾ ಇರೋ ವಿಷಯಕ್ಕೆ ನಾವು ಫುಲ್ ಸ್ಟಾಪ್ ಇಟ್ಬಿಡ್ಬೇಕು. ಇನ್ನೊಂದು, ಆಮೇಲೆ ಇದರಿಂದ ಕರ್ಮವೂ ಕೂಡ ಶ್ರೇಷ್ಠ ಆಗ್ತದಂತೆ. ನಾವು ಯಾವಾಗ ಹಳೆಯ ವಿಷಯಗಳನ್ನೇ ಆಗಲಿ, ಗೊತ್ತಿಲ್ಲದೆ ಇರೋ ವಿಚಾರಗಳನ್ನೇ ಆಗಲಿ ಕೆದಕ್ತಾ ಇರ್ತೀವಿ, ಆಗ ನಮಗೆ ಕೆಟ್ಟ ಕರ್ಮ ಕೂಡ ಮಾಡೋ ಸಾಧ್ಯತೆ ಇರ್ತದೆ. ನಾವು ಯಾವಾಗ ಅದ್ರ ಬಗ್ಗೆ ನಾವು ಫುಲ್ ಸ್ಟಾಪ್ ಇಟ್ಟು ನಮ್ಮ ಪುರುಷಾರ್ಥ ನಾವು ಮಾಡ್ತಾ ಇರ್ತೇವೆ, ಆಗ ಶ್ರೇಷ್ಠ ಕರ್ಮವನ್ನು ಮಾಡ್ತೀವಿ. ಹಾಗೂ ಸಂಕಲ್ಪಗಳು ಕೂಡ ಶ್ರೇಷ್ಠವಾಗ್ತವೆ. ಅಂದರೆ ವ್ಯರ್ಥ ಸಂಕಲ್ಪಗಳು ಕೂಡ ಏನು ಇರದೇ ಇರೋ ಹಾಗೆ ಆಗತ್ತೆ. ಕಾರಣ ಪುರುಷಾರ್ಥದ ಗತಿ ತೀವ್ರ ಆಗತ್ತೆ ಅಂತ ತಂದೆ ಹೇಳ್ತಿದ್ದಾರೆ. ಅದಕ್ಕೆ ಎಲ್ಲದಕ್ಕೂ ನೀವು ಕಳೆದು ಹೋದ ಹಳೆ ಸಂಸ್ಕಾರಗಳು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಿ. ಯಾವುದೇ ಘಟನೆ ಇರ್ಬೋದು, ಅಥವಾ ನಿಮ್ಮ ಕೆಟ್ಟ ಸಂಸ್ಕಾರಗಳಿರ್ಬೋದು, ಅಥವಾ ಯಾರದ್ದೇ ನಡತೆಗಳ ಬಗ್ಗೆ ಇರ್ಬೋದು, ಏನೇ ಬರಲಿ ಅದು ನಿಮ್ಮ ಬಳಿ, ಅದಕ್ಕೆ ಫುಲ್ ಸ್ಟಾಪ್ ಇಟ್ಟು ಕೇವಲ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಮಾಡಿ ಅಂತ ತಂದೆ ಹೇಳ್ತಿದ್ದಾರೆ. ಇನ್ನೊಂದು ನೋಡೋಣ, ತಂದೆ ವರದಾನವನ್ನು ಕೊಡ್ತಾರೆ. ಆಮೇಲೆ ಹೋಯಿತು ಎಂಬುದನ್ನು ಯೋಚಿಸಿ, ಆದ್ದರಿಂದ ಕಳೆದು ಹೋಯಿತು ಮತ್ತೇನು ಎಂಬುದನ್ನು ಯೋಚಿಸಿ ತಿಳಿದು ಮಾಡಬೇಕು. ವ್ಯರ್ಥ ನೋಡೋದು, ಕೇಳೋದು, ಮಾತನಾಡೋದನ್ನು ನಿಲ್ಲಿಸ್ಬಿಡ್ಬೇಕು. ಸಮರ್ಥ ಕಣ್ಣುಗಳು ತೆರೆದಿರಬೇಕು. ಅರ್ಥಾತ್ ನೋಡಿ ಇಲ್ಲಿದೆ ಸಾಕ್ಷಿ ಸ್ಥಿತಿ ಇರಬೇಕು ಅಂತ. ಆಮೇಲೆ ಇನ್ನೊಂದು ಪ್ರಶ್ನೆ, ಬಾಬಾ ಕಮಲ ಪುಷ್ಪಾಸನಧಾರಿಯಾಗಿ ಅಂತ ಒಂದು ವರದಾನ ಕೊಡ್ತಾ ಇರ್ತಾರೆ ಮುರಳಿಯಲ್ಲಿ. ಅದನ್ನು ಕೆಲವರು ಸ್ವಲ್ಪ ಸಾರ ಅಷ್ಟೇ ತಿಳ್ಕೊಂಡಿರ್ತಾರೆ. ಇಲ್ಲಿ ಪರ್ಫೆಕ್ಟಾಗಿ ತಂದೆ ತಿಳಿಸಿದ್ದಾರೆ ನೋಡಿ. ಕಮಲ ಪುಷ್ಪ ಸಮಾನ ನ್ಯಾರ ಅಂದರೆ ಏನು, ಭಿನ್ನ ಆಗೋದು ಹೇಗೆ, ಆ ಯುಕ್ತಿ ಏನು ಅಂತ ತಂದೆ ತಿಳಿಸಿದ್ದಾರೆ. ಉತ್ತರ, ಯಾರದೇ ಕೊರತೆಯನ್ನು ನೋಡಿ ಅದರ ಪ್ರಭಾವದಲ್ಲಿ ಬರಬಾರ್ದು. ಅಂದರೆ ನಾನು ಶ್ರೇಷ್ಠ, ಅವರು ಕನಿಷ್ಠ, ನನಗೆಲ್ಲ ಜ್ಞಾನ ಇದೆ, ಅವರಿಗೇನು ಇಲ್ಲ, ಆ ರೀತಿ ಭಾವನೆ ಬರಬಾರ್ದು. ಅದಕ್ಕೋಸ್ಕರ ಹೆಸರಲ್ಲೇ ಇದ್ರೂ ಕೂಡ ನೀವು ಕಮಲ ಪುಷ್ಪವಾಗಿರ್ರಿ ಅಂತ. ಅಂದರೆ ನಮ್ಮನ್ನು ಬಾಬಾ ಶ್ರೇಷ್ಠ ಮಾಡ್ತಿದ್ದಾರೆ, ಅಂದರೆ ತಂದೆ ಶ್ರೇಷ್ಠ ಮಾಡ್ತಿದ್ದಾರೆ. ಹಾಗಂತ ನಾವು ಕೂಡ ಇನ್ನೊಬ್ಬರನ್ನ ನೀಚ ಸ್ಥಿತಿಯಲ್ಲಿ ನೋಡಬಾರ್ದು ಅಂತ ತಂದೆ ಹೇಳ್ತಿದ್ದಾರೆ. ಇನ್ನೊಂದು, ಅರ್ಥಾತ್ ಆ ಆತ್ಮಗಳ ತಪ್ಪುಗಳ ಪರವಶ ಆಗಿದೆ. ಆತ್ಮ ಏನಾಗಿದೆ, ಪಾಪ ಪಾರ್ಟ್ ಮಾಡೋಕ್ಕೆ ಬಂದಿದೆ ಅಲ್ವಾ, ಅದ್ರದ್ದೇ ಅದೊಂದು ಪಾರ್ಟ್ ಇರುತ್ತೆ. ಅಂತಹ ಆತ್ಮಗಳ ಮೇಲೆ ನಮಗೆ ಏನಾಗಬೇಕು ನೋಡಿ, ಮುಂದೆ ಹೇಳ್ತಿದ್ದಾರೆ, ಇದರ ದೋಷವಿಲ್ಲವೆಂಬ ಇದರಲ್ಲಿ ಪಾರ್ಟ್ ಇದೆ. ಆದರೆ ಈ ಆತ್ಮದೇನು ದೋಷ ಇಲ್ಲ ಅನ್ನೋ ಸಂಕಲ್ಪ ಇರಬೇಕು. ಸಂಕಲ್ಪದಿಂದ ಆತ್ಮನ ಪ್ರತಿ ದಯೆಯ ದೃಷ್ಟಿ ಮತ್ತು ವೃತ್ತಿ ಇರಬೇಕು. ವೃತ್ತಿ ಅಂದರೆ ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಶ್ರೇಷ್ಠವಾದ ವೃತ್ತಿನೇ ಇರಬೇಕು. ಅಂದರೆ ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಅದು ವೃತ್ತಿ ಅಂತ, ಪ್ರವೃತ್ತಿ ನಿವೃತ್ತಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. ನಮ್ಮ ವೃತ್ತಿ ಕೂಡ ಶ್ರೇಷ್ಠವಾಗಿ ಇರಬೇಕು. ಯಾರ ಬಗ್ಗೆನೂ ಕೆಟ್ಟದಾಗಿ ಇದ್ದಾಗ ಅದಕ್ಕೆ ನಾವು ಪುರುಷಾರ್ಥ ಅಂತ ಹೇಳೋದಿಲ್ಲ. ಇನ್ನೊಂದು, ಶ್ರೇಷ್ಠ ವೃತ್ತಿ ಇರಬೇಕು, ಎದುರಿಸುವುದಲ್ಲ. ಆಗ ವಾತಾವರಣ ಅಂದರೆ ಅವ್ರು ಅಂಥವ್ರು ಇಂಥವ್ರು ಅಂತ ಅವ್ರನ್ನ ಎದುರಿಸ್ಬೇಕಾಗಿಲ್ಲ. ನಾವು ಅವ್ರ ಮೇಲೂ ಕೂಡ ಶ್ರೇಷ್ಠ ಭಾವನೆ ಇರಬೇಕು ಅಂತ ತಂದೆ ಹೇಳ್ತಿದ್ದಾರೆ. ಆಗ ವಾತಾವರಣದ ಮತ್ತು ಮಾತಿನ ಪ್ರಭಾವ ತಮ್ಮ ಮೇಲೆ ಆಗುವುದಿಲ್ಲ. ಆದ್ದರಿಂದ ಇದನ್ನೇ ಕಮಲ ಪುಷ್ಪದ ಸಮಾನ ನ್ಯಾರ ಅಂತ ಹೇಳ್ತಾರೆ ತಂದೆ. ಅಂದರೆ ನಾವು ಅವ್ರನ್ನ ಎದುರಿಸೋದಕ್ಕೆ ನಿಂತು ಬಿಡೋದಲ್ಲ, ಅದ್ರ ಬದಲು ಅವರಿಗೆ ನಾವು ಆತ್ಮಿಕ ದೃಷ್ಟಿಯನ್ನು, ಶ್ರೇಷ್ಠ ವೃತ್ತಿಯನ್ನು, ಶುಭ ಭಾವನೆಯನ್ನು, ಶುಭ ಕಾಮನೆಯನ್ನು ನಾವು ಇಟ್ಕೊಂಡಾಗ ಆ ಪರಿಸ್ಥಿತಿ ಎಂಥದ್ದೇ ಆದರೂ ಬದಲಾಗುತ್ತೆ ಅಂತ ತಂದೆ ಹೇಳ್ತಿದ್ದಾರೆ.
ಇನ್ನೊಂದು ಪ್ರಶ್ನೆ, ಸಫಲತೆಯ ಮೂರ್ತಿಯಾಗಲು ಏನು ಮಾಡಬೇಕು? ಅಂದರೆ ನಾವು ಯಾವುದೇ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಪಡೀಲಿಕ್ಕೆ ಏನು ಮಾಡಬೇಕು ಅಂದರೆ, ಸೇಡು ತೀರಿಸ್ಕೊಳ್ಬಾರ್ದು, ಯಾರದೇ ಬಗ್ಗೆ ಆಗಲಿ ದ್ವೇಷ ಇರಬಾರ್ದು ಅಂತ ತಂದೆ ಹೇಳ್ತಿದ್ದಾರೆ. ಆದರೆ ತಮ್ಮನ್ನು ಬದಲಿಸ್ಕೊಳ್ಬೇಕು. ಮೊದಲು ನಮ್ಮ ಕಡೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಲ್ವಾ. ಅದಕ್ಕೆ ನಮ್ಮ ಕಡೆ ನಾವು ಗಮನ ಕೊಡಬೇಕು, ಮಹಾವೀರರಾಗಬೇಕು. ಮಹಾವೀರ ಅಂದರೆ ಹನುಮಂತನ ಉದಾಹರಣೆ ತಂದೆ ಕೊಡ್ತಾ ಇರ್ತಾರೆ. ಶ್ರೀರಾಮನ ಜಪದಲ್ಲೇ ಇರ್ತಾರಲ್ವಾ ಹನುಮಂತ, ಅದರಿಂದ ಅವರಿಗೆ ಶಕ್ತಿ ಸಿಕ್ತು ಅಲ್ವಾ. ಅದೇ ರೀತಿ ಮಲ್ಲ ಯುದ್ಧ ಮಾಡಬಾರ್ದು. ಹೆಂಗೆ ಸೂಕ್ಷ್ಮ ರೂಪಧಾರಿ ಹನುಮ ಬರೀ ಹಾರೋದ್ರಿಂದ ಅಷ್ಟೇನೆ ಎಲ್ಲರನ್ನು ಏನು ಮಾಡ್ತಾರೆ, ಸೋಲಿಸ್ಬಿಡ್ತಾರೆ. ಯುದ್ಧ ಮಾಡೋದಿಲ್ಲ ಭೀಮನ್ ರೀತಿ. ಹನುಮನು ವಾಯುಪುತ್ರ, ಭೀಮನು ವಾಯುಪುತ್ರ ಅಂತ ತೋರಿಸ್ತಾರಲ್ವಾ. ಆದರೆ ಹನುಮಂತ, ಮಹಾವೀರ ಹನುಮಂತ ಯುದ್ಧ ಮಾಡೋದಿಲ್ಲ ಅಲ್ವಾ. ಹಾಗೆ ಮಲ್ಲ ಯುದ್ಧ ಮಾಡೋದು ಅಂದರೆ ಯಾರಾದರೂ ಏನಾದರೂ ಮಾತನ್ನು ಹೇಳಿದರೆ ಅದಕ್ಕಾಗಿ ಸಂಕಲ್ಪ ಮಾಡಿ, ಅಂದರೆ ಅವ್ರನ್ನ ನಾನು ಹಾಗೆ ಮಾಡಬೇಕು, ಅವ್ರಿಗೆ ಹಿಂಗೆ ಹೇಳಬೇಕು, ತಿರುಗಿಸಿ ನಾನು ಏನಾದರೂ ಹೇಳಲೇಬೇಕು, ಸೇಡು ತೀರ್ಸ್ಕೋಬೇಕು ಅನ್ನೋ ಭಾವನೆ ಇದ್ದಾಗ ಕೆಟ್ಟ ಸಂಕಲ್ಪಗಳು ನಮ್ಮಲ್ಲಿ ನಡೀತದೆ. ಅದು ಒಳ್ಳೆಯದಲ್ಲ, ಅದು ನಮ್ಮನ್ನೇ ತಿಂದ್ಬಿಡ್ತದೆ ಅಂತ ತಂದೆ ಹೇಳೋದು. ಇವ್ರು ಏಕೆ ಮಾಡಿದ್ರು, ಏಕೆ ಹೇಳಿದರು, ಅದಕ್ಕೆ ಮನವಚನದಿಂದ ಮಲ್ಲ ಯುದ್ಧ ಮಾಡೋದು, ಅಂದರೆ ಮನಸ್ಸಲ್ಲೇ ಮಲ್ಲ ಯುದ್ಧ ಮಾಡೋದು ಅಂತ ಹೇಳ್ತಾರೆ. ಇವ್ರು ಯಾಕೆ ಹಿಂಗೆ ಮಾಡಿದ್ರು, ಅವ್ರು ಯಾಕೆ ಹಿಂಗಂದ್ರು ಅನ್ನೋ ಪ್ರಶ್ನೆಗಳು ಬರಬಾರ್ದು. ಫಸ್ಟ್ ಹೇಳಿದ್ನಲ್ಲ, ಬಿಂದು ರೂಪಸ್ಥಿತಿ ಅಂತ ಫುಲ್ ಸ್ಟಾಪ್ ಇಟ್ಬಿಡ್ಬೇಕು. ಯಾರು ಹೇಗೆ ಇದ್ರು ಅವರವರ ಪಾತ್ರ ಮಾಡ್ತಿದ್ದಾರೆ ಅನ್ನೋ ರೀತಿ. ಅದಕ್ಕೆ ಮನವಚನದಿಂದ ಮಲ್ಲ ಯುದ್ಧ ಮಾಡೋದು ಅಂತ ಹೇಳ್ತಾರೆ ತಂದೆ. ನಮಸ್ಕರಿಸುವುದು ಎಂದರೆ ಬಾಗುವುದು. ಯಾವಾಗ ಬಾಗುವಿರೋ ಆಗ ನಮಸ್ಕಾರಕ್ಕೆ ಯೋಗ್ಯವಾಗುವಿರಿ. ಪ್ರತಿಯೊಬ್ಬರಿಗೂ ಕೂಡ ಗೌರವ ಪಡೆದು ನೀವು ಗೌರವ ಕೊಟ್ಟು ಗೌರವ ಪಡೀರಿ ಅಂತ ತಂದೆ ಹೇಳೋದು. ಇನ್ನು ನೋಡಿ, ನಾವು ಸದಾ ಬಾಗುತ್ತಿರ್ತೇವೆ, ಆದರೆ ನಮಗೆ ಮಾನ್ಯತೆ ಇಲ್ಲ ಎಂದು ಈ ರೀತಿ ತಿಳ್ಕೊಬೇಡಿ. ಗೊತ್ತಾಯ್ತಾ? ಯಾರು ಬಾಗುವುದಿಲ್ಲ ಮತ್ತು ಸುಳ್ಳು ಹೇಳುತ್ತಿರುತ್ತಾರೆ ಅವರಿಗೆ ಮಾನ್ಯತೆ ಇದೆ ಅಂತ ಅಲ್ಲ ಅರ್ಥ. ಇದು ಅಲ್ಪ ಕಾಲದ್ದಾಗಿದೆ. ಆದರೆ ಈಗ ಮುಂದಾಲೋಚನೆಯ ಬುದ್ಧಿಯನ್ನು ಇಟ್ಟುಕೊಳ್ಳಿ. ಇಲ್ಲಿ ಎಷ್ಟು ಜನರ ಮುಂದೆ ಬಾಗುವಿರೋ, ಅರ್ಥಾತ್ ನಮ್ರತೆ ಗುಣವನ್ನು ನಾವು ಸಂಸ್ಕಾರದಲ್ಲಿ ಆತ್ಮ ಸಂಸ್ಕಾರವನ್ನು ಹೊತ್ತೊಯ್ತದೆ ಅಲ್ವಾ. ಪ್ರತಿಯೊಂದು ಜನ್ಮದಲ್ಲೂ ನಾವು ಧಾರಣೆ ಮಾಡ್ತೀವೋ ಅಷ್ಟು ಇಡೀ ಕಲ್ಪ ಕೂಡ ಸರ್ವ ಆತ್ಮಗಳು ನಿಮ್ಮ ಮುಂದೆ, ಇಡೀ ಕಲ್ಪ ಅಂದರೆ ಪ್ರತಿ ಯುಗದಲ್ಲೂ ನಿಮ್ಮ ಏನೋ ದ್ವಾಪರ ಯುಗ ಹೇಳ್ತಾರಲ್ಲ, ಸತ್ಯಯುಗ, ತ್ರೇತಾಯುಗ, ಎಲ್ಲದಲ್ಲೂ ಇಡೀ ಕಲ್ಪದಲ್ಲಿ ನಿಮ್ಮ ಮುಂದೆ ಎಲ್ಲರೂ ನಮಿಸ್ತಾರೆ, ಎಲ್ಲ ಆತ್ಮರು ಅಂತ ಹೇಳ್ತಿದ್ದಾರೆ. ಇನ್ನು ಸತ್ಯಯುಗ ತ್ರೇತಾಯುಗದಲ್ಲಿ ರಾಜನೆಂಬ ಗೌರವವಲ್ಲ, ಆದರೆ ಮನಸ್ಸಿನಿಂದ ಬಾಗ್ತಾರಂತೆ. ರಾಜ ಅಂತ ಹೇಳಿ ಗೌರವ ಕೊಡ್ತಾರಲ್ಲ, ಆ ಥರ ಅಲ್ಲ, ಮನಸ್ಸಿಂದ ಒಂದು ಒಳ್ಳೆಯ ರೀತಿ ಭಾವನೆ ಇರುತ್ತೆ ಅವರಿಗೆ. ಮತ್ತು ದ್ವಾಪರ ಮತ್ತು ಕಲಿಯುಗದಲ್ಲಿ ತಲೆ ಬಾಗ್ತಾರಂತೆ. ರಾಜನ ಮರ್ಯಾದೆಯನ್ನು ಕೊಡ್ತಾರೆ, ಮತ್ತು ದ್ವಾಪರ ಕಲಿಯುಗದಲ್ಲಿ ತಲೆಬಾಗೋದು ಅಂದರೆ ನಿಮ್ಮನ್ನು ಪೂಜ್ಯ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾರೆ ಅಂತ. ಓಂ ಶಾಂತಿ.